ನೀವು ಫಾರಿನ್ ಅವ್ರಿಗೆಲ್ಲ ಒಳ್ಳೆ ಕಳಿಸ್ಬಿಟ್ಟು ನಮ್ಮ ಬೆಂಗಳೂರಿಗೆಲ್ಲ ಈ ಥರ ಕಳಿಸ್ತೀರಿ? ಕೊಡಲ್ಲ ಸರ್, ನೀವು ಜಾಸ್ತಿ ದುಡ್ಡು ಕೊಡಲ್ಲ. ನಮ್ಗೆ ಕಡಿಮೆಯಲ್ಲಿ ಬೇಕು. ಕಡಿಮೆಯಲ್ಲಿ ಬೇಕು, ನಿಮಗೆ ಕಡಿಮೆಯಲ್ಲಿ ಬೇಕು, ನಾವು ಅದಕ್ಕೆ ಕಡಿಮೆ ಕೊಡ್ತೀವಿ. ಕರೆಕ್ಟ್ ಆಗಿದೆ. ಇಲ್ಲಿಂದ ಹೋಗ್ತಾ ಇದೆ ಆಚೆ ಹೋಗ್ತಾರೆ ಸರ್, ಆಚೆ ಹೋಗ್ತಾರೆ. ಸೊ ಅವು ಇನ್ನು ಬೀಳುತ್ತೆ ಸರ್, ಯಾವಾಗಲೂ ಬೀಳ್ತಾ ಇರ್ತವೆ. 2 10H ಮೋಟ್ರ್ ಇದೆ. ಇಲ್ಲಿಂದ ಒಂದೊಂದು 30 ಎಕರೆ ಮೇಂಟೈನ್ ಮಾಡ್ತವೆ. ಒಂದು ಮೋಟ್ರ್ 30 ಎಕರೆ ಹೋಗುತ್ತೆ, ಇದು 30 ಎಕರೆ ಹೋಗುತ್ತೆ. ಅಲ್ಲ ಅದೇ ಮೆಸ್ ಕಟ್ಟಿರೋದು ಬೀಳ್ದಿರ ಅಂತ ಬೀಳ್ತಾರೆ ಅಂತ ಮುಂಚೆ ಹೈಟ್ ಇತ್ತು ಸರ್, ಇದು ಇಲ್ಲಿದ್ದಾಗ ಬೀಳ್ತಾರೆ ಅಂತ ಅದಕ್ಕೆ ಹೈಟ್ ಕಡಿಮೆ ಮಾಡಿದೆ. ಸುಮ್ಮನೆ ಬೇಜಾರಾಗಿ ಒಂದು ಬಿದ್ದುಬಿಡ್ತಾರೆ. ಅದೇ ಬಂದಿರೋದು ಸ್ವಿಮ್ಮಿಂಗ್ ಕಲಿಬೇಕಂತ ಬಂದು ಡೀಪ್ ಗೊತ್ತಿರಲ್ಲ ಸರ್, ಒಂದು ಸ್ವಿಮ್ಮಿಂಗ್ ಕಲಿಯಕಂತ ಬಂದ್ರೆ ಹೌದು ಪ್ರಾಬ್ಲಮ್ ಅಂತ ನೋಡಿ ಇಳಿತೈತೆ. ಅವೆಲ್ಲ ಬಂತು ನೋಡೋದು. ಎಲ್ಲಿ ನೀರದು? ಬೋರ್ ಇಲ್ಲೇ ಇದೆ ಸರ್, ಬೋರ್ ಅದೇ ಬೋರ್ವೆಲ್. ಅಲ್ಲೇ ಬೋರ್ವೆಲ್. ಓಕೆ ಓಕೆ. ಎಷ್ಟು ಚೆನ್ನಾಗಿ ಹೊಡಿತಿದೆ ನೋಡಿ. ಹೌದು ಫಸ್ಟ್ ಕ್ಲಾಸ್. ಇದೊಂದು ಬೋರ್ವೆಲ್ಲ? ಇದು ಒಂದು ಬೋರ್ವೆಲ್. ಅದೊಂದು ಬೋರ್ವೆಲ್. ಅದು ಒಂದು ಬಂತು. ಅದು ಆನೆಗಿಲ್ಲ, ಅದು ರಾಮದ ಆನೆಗಲ್ಲ. ಬಿಡಿ. ಸೊ ಈಗ ನೀರು ಬೇಡ ನೆಸಿಟಿ ಇಲ್ಲ ನಿಮಗೆ? ನೀರು ಬೇಕು ಸರ್, ದಾಳಿಂಬೆ ಬೇಕು ಯಾವಾಗಲೂ ಬೇಕು ಸರ್ ನಮಗೆ. ಹೌದು, ಒಂದು ಲಿಮಿಟಾಗಿ ಬೇಕು. ಹೌದು. ಬಟ್ ಸೇಫರ್ ಝೋನ್. ನಾವು ಒಂದು 20 ಎಕರೆ ಅಡಿಕೆ ಬೆಳೆ ಕೆಪಾಸಿಟಿ ಇದೆ ನನಗೆ ಇಷ್ಟು ನೀರಲ್ಲಿ, ಇಂಥ ಪ್ಲೇಸಲ್ಲಿ. ಹೌದು, ಅಷ್ಟು ನೀರು ಸೋರ್ಸ್ ಮಾಡ್ಕೊಂಡು. ಇಲ್ಲೆಲ್ಲ ಅಡಿಕೆ ಬೇಡ ಬಿಡ್ರಿ. ಇಲ್ಲಿ ಬೆಳೆದಿದೆ ಸರ್, ಇಲ್ಲಿ ಹಾಕಿದ್ದಾರೆ. ಬಟ್ ಬೇಡ, ನಮಗೆ ಬೇರೆದಿದೆ, ಅಡಿಕೆನೇ ಬೆಳಿಬೇಕಂತ ಏನಿಲ್ಲ. ಅದೇ ಬಟ್ ಬರ್ತದೆ ನಿಮ್ಮ ಏರಿಯಾದಲ್ಲಿ? ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ. ಎಲ್ಲ ಬೋರು ಸ್ಟಾರ್ಟ್ ಆಯಿತು. ಯಾವ ಇರ್ಲಿಲ್ಲ ಸರ್, ನಾನು ಬಂದ ಬೋರ್ಗಳು ನಾನು ಬಂದ್ಮೇಲೆ ಮಾಡ್ಕೊಂಡಿದ್ದೆ. ನೋಡಿ ಸ್ನೇಹಿತರೆ, ನೀರನ್ನ ಹೆಂಗೆ ಕಾಪಾಡ್ಕೋಬೇಕು, ಭೂಮಿನ ಹೆಂಗೆ ಕಾಪಾಡ್ಕೋಬೇಕು, ಗೋವನ್ನ ಹೆಂಗೆ ಕಾಪಾಡ್ಕೋಬೇಕು ನೋಡಿ ಚೆನ್ನಾಗಿ ಗೊತ್ತಿರೋ ನಮ್ಮ ದಿನೇಶ್, ಮಧು. ನಮ್ಮ ಮಧುಗೆ ಎಲ್ಲ ಈ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓಕೆ, ಇದನ್ನೆಲ್ಲ ನೋಡಿ ನೀರನ್ನು ಹೆಂಗೆ ಶೇಖರಣೆ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ. ಅಂದರೆ 6 ಎಕರೆ ಬರೀ ನೀರಿಗೆ ಇಟ್ಬಿಟ್ಟವ್ರೆ. 2.5 ಎಕರೆ ಅಲ್ಲೊಂದು ತೊಟ್ಟಿ ಇದೆ ಸರ್. ಬಟ್ ಬರೀ ನೀರ್ ತಗೊಳ್ಳೋದಷ್ಟೇ ಅಲ್ಲ, ನಾವು ಬೋರಿಂದ ಬಟ್ ರೀಚಾರ್ಜ್ ಮಾಡಬೇಕು. ಅದು ಮಾಡ್ತಾ ಇದ್ದೀನಿ, ನಾನೇ ಮಾಡ್ಕೊಳ್ತಿದ್ದೀನಿ. ನನಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೌದೌದು, ನನಗಾಗುತ್ತೆ ಒಂದು 50% ನನ್ನಿಂದ ನನಗೆ ಯೂಸ್ ಆಗುತ್ತೆ, 50% ಇನ್ನೊಬ್ರು ಯಾರಿಗೂ ಇಲ್ಲ. ಬೇಡ ನೋಡಿ, ಆ ಕೆರೆ ನೀರನ್ನ ಎಲ್ಲರಿಗೂ ಉಪಯೋಗ ಆಗುತ್ತೆ, ಸುತ್ತಮುತ್ತಲಿರೋರಿಗೆಲ್ಲ. ನೋಡಿ ನೀರು ಸ್ಟಾಕ್ ಇಟ್ಕೋಬೇಕು ಫ್ಯೂಚರ್ಗೆ. ಭೂಮಿ ಸ್ಟಾಕ್ ಇಡ್ತಾ ಇದ್ರಿ ಎಲ್ಲರೂ. ಭೂಮಿ ಅಲ್ಲ, ನೀರು ಸ್ಟಾಕ್ ಬೇಕು. ನೀರು ಸ್ಟಾಕ್ ಇಟ್ಕೊಳ್ಳೋ ತರ ಪ್ಲಾನಿಂಗ್ ಬೇಕು. ಒಳ್ಳೆನೆ ಬೇಕಂದ್ರೆ ಆಗಲ್ಲ. ಮಳೆ ನೀರನ್ನ ಶೇಖರಣೆ ಮಾಡಕ್ಕೆ ಐಡಿಯಾ ಮಾಡಿರ್ತೀರಿ ನೀವು. ಐಡಿಯಾ ಮಾಡಿ ಮಳೆ ನೀರು ಶೇಖರಣೆ ಸರ್. ಇದು ನಮ್ಮ ಊರಿಂದ ಏನಿದೆಲ್ಲ 2,500 ಎಕರೆ, 2,500 ಜನ ಇದಾರಲ್ಲ, ಕಡಿಮೆ ಅಂದ್ರೆ ಒಂದು 50 ಎಕರೆ ನೀರು ಅಷ್ಟು ಇಲ್ಲಿಗೆ ಬರೋದು. ಫುಲ್ ಎಲ್ಲ ಕುಂಟೆ ಎವ್ರಿ ಡೇ ಚರಂಡಿ ನೀರು 3 ಇಂಚ್ ಬರ್ತಾ ಇರ್ತದೆ. ಅದನ್ನ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ವಾಟರ್ ಹಾರ್ವೆಸ್ಟಿಂಗ್ ಅಂತಾರೆ. ಮಾಡ್ಕೊಂಡು ಬೋರಿಂದ ಪಿಕ್ ಮಾಡ್ಕೊಳ್ಳೋದು. ಒಳ್ಳೆ ಐಡಿಯಾ, ಚೆನ್ನಾಗಿ ಮಾಡಿದೆ. ನಿಮ್ಮ ತರನೇ ಎಲ್ಲ ಊರಿಗೊಬ್ರು ಇರಬೇಕು. ಹಳ್ಳಿಗೆ ಸರ್ ಗೌರ್ಮೆಂಟ್ ಚರಂಡಿ ನೀರಿಗೆ 2 ಎಕರೆ ಜಮೀನ್ ಬಿಟ್ರೆ ಅಲ್ಲಿ ಸುತ್ತ ಬೋರ್ ಹಾಕ್ಸ್ಕೊಟ್ರೆ ಆರಾಮ ಒಂದು ಹೊಳೆಯಿಂದ ಏನ್ ತಗೊಂಡ್ ಬೆಳಿತಾರಲ್ಲ, ಅಟ್ಲೀಸ್ಟ್ ಒಂದು 100 ಎಕರೆ ನೀರಾವರಿ. ಆಮೇಲೆ ನಮ್ಮ ಕಡೆ ಎಲ್ಲ ಏನ್ ಗೊತ್ತಾ, ಊರಲ್ಲಿ ನೀರೆಲ್ಲ ಕುಡಿಯಕ್ಕಿಲ್ಲ ಅಂತಾರೆ. ಅದೇ ನೀರು ಊರಿಗೆ ಹೋಗೋ ನೀರನ್ನ ಆ ಊರಿಗೆ ಬೋರ್ವೆಲ್ ಹಾಕಿರ್ತಾರಲ್ಲ, ಅಲ್ಲಿಗೆ ಹಿಂಗೋ ಗುಂಡಿ ಮಾಡ್ಬಿಟ್ರೆ ಆಟೋಮೆಟಿಕ್ ಬರುತ್ತೆ. ಬಟ್ ಏನಂದ್ರೆ ಜನರಿಗೆ ನಮ್ಮ ಹತ್ರ KC ವ್ಯಾಲಿ ಅಂತ ಬಿಟ್ಟಿದ್ದಾರೆ ಅಲ್ಲಿ ಕೋಲಾರ್ಗೆಲ್ಲ, ಬೆಂಗಳೂರು ವೇಸ್ಟ್ ನೀರ್ನ. ನಮ್ಮ ಕಡೆ ಅಲ್ಲಿ ಕೆರೆಗೆ ಹತ್ರಕ್ಕೂ ಹೋಗಲ್ಲ. ಬೆಂಗಳೂರೆಲ್ಲ ಬಾತ್ರೂಮ್ ನೀರದು, ಅದು ಬೇಡ ನಮ್ಗೆ, ಅದ್ರಲ್ಲಿ ಬೆಳೆಸೋದಿಲ್ಲ ಸರ್. ಯಾರೇ ಹೆವಿ ಕೆಮಿಕಲ್ ಹಾಕಲ್ಲ, ಇಲ್ಲ ನಿಮ್ಗೆ ಭೂಮಿ ಮೇಲೆ ಹರ್ಕೊಂಡು ಹೋಗುತ್ತಲ್ಲ. ಬೆಂಗಳೂರಿಂದ ಕೋಲಾರ್ಗೆ ಹೋಗೋದಕ್ಕೆ ಎಲ್ಲ ಹೋಗ್ಬಿಡುತ್ತೆ, ಅದ್ರಲ್ಲಿ ಏನು ಇರಲ್ಲ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ನೀರದು. ಬಟ್ ಜನಕ್ಕೆ ಭಯ ಅದು. ಸ್ನೇಹಿತರೆ, ನಮ್ಮ ಮಧು ಸಂಕಲ್ ಅವರ ದಾಳಿಂಬೆ ತೋಟಕ್ಕೆ ಬಂದಿದ್ದೀವಿ ಈಗ. ಇವ್ರು ಮಧ್ಯಾಹ್ನ ಅವ್ರ ಮನೇಲಿ ಊಟ ಮಾಡಿದ್ವಿ. ಫಸ್ಟ್ ಕ್ಲಾಸ್ ರೊಟ್ಟಿ, ಒಳ್ಳೆ ಚಟ್ನಿ ಎಲ್ಲ ಸಖತ್ತಾಗಿ ಮಾಡಿದರು. ಮೊಸರು ಸೂಪರಾಗಿತ್ತು. ಥ್ಯಾಂಕ್ಸ್. ಅನ್ನದಾತ ಅಂದರೆ ರೈತ ದೇವಭವ ಅನ್ಬೇಕು ಫಸ್ಟ್ ನಾವು. ಓಕೆ, ಸೊ ಊಟ ಕೊಟ್ಟಿದ್ದೀರಾ, ಒಳ್ಳೆ ಚೆನ್ನಾಗಿದೆ. ಆಮೇಲೆ ಅವ್ರ ಮನೆದೊಂದು ಸ್ವಲ್ಪ, ಯಾಕೆಂದರೆ ವಾಸ್ತುದು ಒಂಚೂರು ಪ್ರಾಬ್ಲಮ್ ಇತ್ತು, ಸಣ್ಣ ಚಿಕ್ಕದು ಮೈನರ್ ಇತ್ತು. ಯಾಕೆಂದರೆ ತುಂಬ ರಿಸ್ಕ್ ತಗೊಳ್ಳೋ ಅವ್ರಿಗೆ, ತುಂಬ ಯಾಕೆಂದರೆ ಕಷ್ಟಪಡ್ತಾರೆ, ರಾತ್ರಿ ಆಗಲೂ ಕಷ್ಟಪಡ್ತಾನೆ ಅವ್ರ ಮಿಸಸ್ಸು, ಅವರು ಎಲ್ಲ ಫುಲ್ಲು. ಆಮೇಲೆ ಒಂದು 10-15 ಫ್ಯಾಮ್ಲೀಸನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಆ ಕಷ್ಟಪಟ್ಟಿದ್ದು ಕೈಗೆ ಸಿಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಈ ಥರ ಯೂತ್ಗೆ ಸ್ಪೆಷಲ್ ಉಳಿಯಬೇಕು. ವರ್ಷ ನೀವು ಇನ್ನೊಂದು 5 ಎಕರೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಹಸುಗಳು ಇನ್ನೂ ಜಾಸ್ತಿ ಆಗಬೇಕು.
ಓಕೆ ಮಾಡೋಣ ಸರ್. ಓಕೆ, ನೀವು ಇನ್ನೂ ಒಂದು ಒಳ್ಳೆ 100 ಆಗ್ಬೇಕು ನಮಗೆ. 100 ಆಗಬೇಕು. ನಿಮ್ಗೆ ಇನ್ನೊಂದು ಒಳ್ಳೆ ಮನೆ ನಾನು ಕಟ್ಸ್ಕೊಡ್ತೀನಿ, ಅಂದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ಈಗ ಏಪ್ರಿಲ್ಗೆ ರೆಡಿ ಮಾಡ್ತೀನಿ ಸರ್. ರೆಡಿ ಮಾಡಿ ಬಂದು ನಾನು ನೀಟಾಗಿ ವಾಸ್ತು ನೋಡಿ ಸ್ಕೆಚ್ ಇದು ಮಾಡಿ ಮಾಡ್ಕೊಡ್ತೀನಿ. ಯಾಕೆಂದರೆ ನೀನು ಇನ್ನೂ ಒಂದು 100 ಎಕರೆ ಮಾಡಬೇಕು. ನಿಂಗೆ ಅಷ್ಟು ಶಕ್ತಿ ದೇವ್ರು ಕೊಡಬೇಕು. ಶಕ್ತಿ ಕೊಡ್ಬೇಕಾದ್ರೆ ನಿನ್ನ ಸ್ಥಾನ ಬಲ ಚೆನ್ನಾಗಿರ್ಬೇಕು. ನೀನು ಕೂತಿರೋ ಜಾಗ ಚೆನ್ನಾಗಿರ್ಬೇಕು. ಅಂದರೆ ವಾಸ್ತು ಅನ್ನೋದು 33% ನಮ್ದು ಅಷ್ಟೇ. 33% ನೀನು ವಾಸ್ತುನೇ ಆಯ್ತು ಅಂತಂದೇಳಿ ಮನೆ ಕುತ್ಕೊಂಡ್ರೆ ಆಗ ಬರಲ್ಲ. ನೀನು ಕಷ್ಟಪಡಬೇಕು, ನಿನ್ನ ಹಣೆ ಬರ ಚೆನ್ನಾಗಿರ್ಬೇಕು, ವಾಸ್ತು ಚೆನ್ನಾಗಿರ್ಬೇಕು. 3 ಚೆನ್ನಾಗಿದ್ರೇನೆ ಚೆನ್ನಾಗಾಗೋದು. ನೀನು ಬನ್ನಿ, ನಿಮ್ಮ ತೋಟ ತೋರಿಸಿರಿ ಅಂತ ನಮಗೆ. ಬನ್ನಿ ಸರ್, ದಾಳಿಂಬೆ ತೋಟ ನೋಡಿರ್ತೀರಾ ನಿಮ್ಮ ಕಡೆ ಎಲ್ಲ? ಸ್ವಲ್ಪ ಡಿಫ್ರೆನ್ಸ್ ಇಲ್ಲ. ನಿಮ್ಮದು ಕಲಾ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋಸ್ ಬಂತಲ್ಲ, ಸೊ ಅವಾಗಿಂದ ಅನ್ಕೊಳ್ಳೋದು ಏನು ಈ ಕಡೆ ಡ್ರೈ ಪ್ಲೇಸ್ ಅಲ್ಲಿ ಬೆಳೀತಾ ಇದಾರಲ್ಲ, ಹೆಂಗೆ ಸ್ವಲ್ಪ ಹಾಕಿದ್ದಾರೆ ಸರ್. ನೋಡಿ ಅಲ್ಲೇನೋ ತಿಂದಿರೋದು, ಏನೋ ಗಿಣಿನಾ, ಏನದು ಗಿಣಿ ಅಲ್ವಾ? ಅಳಿಲು ತಿನ್ನುತ್ತೆ. ನಾವು ಒಬ್ಬರೇ ತಗೊಳಕ್ಕಾಗಲ್ಲ, ಅವು ತಿನ್ಬೇಕು. ತಿನ್ಲೇಬೇಕು ಪ್ರಕೃತಿಯಲ್ಲಿ ಒಬ್ಬರೇ ತಿಂದ್ರೆ. ಈ ನೆಟ್ಟು ಹಾಕೋದು ಉದ್ದೇಶ ಅಂದ್ರೆ ಬಿಸಿಲು ಜಾಸ್ತಿ ಬೀಳ್ಬಾರ್ದು. ಈ ಇಬ್ಬನಿ ಬಿದ್ದಾಗ ಬಿಸಿಲು ಬೀಳುತ್ತಲ್ಲ, ಕರಗಾಗುತ್ತೆ ಕಾಯಿ, ಎಕ್ಸ್ಪೋರ್ಟ್ ಮಾಡಕ್ಕಾಗಲ್ಲ. ಸೊ ಈ ತರ ಮಾಡಿದಾಗ ಇಬ್ಬನಿ ಇದ್ರಲ್ಲಿ ಬೀಳು ಸರ್. ಬಿಸಿಲು ಬಿದ್ದಾಗ ಅದೇನಾಗಲ್ಲ. ಈ ಗಾಳಿಗೆ ಬಂದು ಎತ್ತಕೋಯ್ತು, ಎಲ್ಲೂ ಎತ್ತಕ್ಕಲ್ಲ. ಏನೆತ್ತಕ್ಕಲ್ಲ. 2 ಗಿಡಕ್ಕೆ ಒಂದು ಡೌನ್ ಮಾಡಿ ಕಟ್ಟಿರ್ತೀವಿ ಸರ್. ನೋಡು, ಇದನ್ನ ರೆಡಿ, ಇನ್ನ ಹೋಗ್ಬೇಕು. ಇನ್ನು 3 ತಿಂಗಳು ಇದು 3rd ಕ್ವಾಲಿಟಿ 4th ಕ್ವಾಲಿಟಿಗೆ ಹೋಗ್ಬಿಡುತ್ತೆ ಇವೆಲ್ಲ ಹಾಕಿದ್ರೆ. ಈಗ ಸೈಜ್ ಬರ್ಬೇಕಲ್ಲ, ಈ ಸೈಜ್ ಬರ್ಬೇಕಾ? ಈ ಸೈಜ್ ಬರಬೇಕು. ಹಂಗಾರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಬರ್ಬೇಕು ನಿಮ್ಮ ಜನವರಿ ಸರ್. ಈ ಗೋಣಿ ಚೀಲ ಹಾಕಿದ್ರಲ್ಲ, ಏನದು ಸರ್? ಅದು ಈ ರೂಟ್ ಇಲ್ಲಿ ತೋರಿಸ್ತೀನಿ ನೋಡಿ ಸರ್. ಗೋಣಿ ಚೀಲ ಇಲ್ಲಿ ನೋಡಿ ಸರ್. ಇಲ್ಲಿ ಬಾ ಜಂತು, ಇಲ್ಲಿ ಬಾ. ನಮ್ಮ ದಾಳಿಂಬೆ ಬೆಳೆಯವರಿಗೆ ಮೇನ್ ವೈಟ್ ರೂಟ್ಸ್ ಚೆನ್ನಾಗಿರ್ಬೇಕು. ಇಲ್ಲಿ ಸೈಜ್ ಬರೋದು. ಇಲ್ಲಿ ವೈಟ್ ರೂಟ್ಸ್, ಎಲ್ಲ ವೈಟ್ ರೂಟ್ಸ್. ಏನದು ಗಿಡದ್ದು ಬೇರದು ಮೇಲ್ಗಡೆ ಮೇನ್ ಬೇರದು ನಮಗೆ. ಓಕೆ, ಅದಕ್ಕೆ ಇದು ಗೊಬ್ಬರ ಹಾಕಿ ಚೀಲ ಹಾಕ್ತೀವಿ. ಇದು ಗೊಬ್ಬರ ಹಾಕಿ ಚೀಲ ಹಾಕಿದೀವಿ. ಅದು ಫುಡ್ ತಗೊಳ್ಳೋದು ಇಲ್ಲಿಂದಾನೆ. ವೆರಿ ಗುಡ್. ಅಲ್ಲ ಬುಡ ಎಲ್ಲೋ ಕೆಳಗಡೆ ಇದೆಯಲ್ವಾ? ಕ್ಲೀನ್ ಮಾಡ್ಬೇಕು ಸರ್ ಅದನ್ನೆಲ್ಲ. ಅಲ್ಲ ಬುಡ ಕೆಳಗಡೆ ಇದೆಯಲ್ಲ ಇನ್ನ ಇದೆ ಸರ್, ಬಟ್ ಅವು ಯಾವ ಫುಡ್ ತಗೊಳ್ಳೋಂಥದ್ದಲ್ಲ. ಈಗ ರೆಡಿ ಇರೋದೊಂದು ಇಲ್ವ ದಾಳಿಂಬೆ? ಇದೆ ಸರ್, ಕೇಳ್ತೀನಿ. ಅಂದ್ರೆ ಅಷ್ಟು ಟೇಸ್ಟ್ ಇರಲ್ಲ ಇವಾಗ, ಬಟ್ ಮೀಡಿಯಂ ಆಗಿರುತ್ತೆ. ಸ್ವಲ್ಪ ಹುಳಿ ಇರುತ್ತೆ ಇವಾಗ, ಸ್ವಲ್ಪ ಹುಳಿ ಇರುತ್ತೆ. ಸ್ವೀಟ್ ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಕರೆಕ್ಟ್ ಟೈಮ್ ಆಗುತ್ತೆ. 6 ಮಂತ್ಸ್ ಆಗಬೇಕು. 6 ಮಂತ್ಸು. ಇಲ್ಲ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಬರುತ್ತೆ ಸರ್? ಈ ಗಿಡದಲ್ಲೆಲ್ಲ 200-220 ಕಾಯಿ ಇದೆ. ಒಂದು ಗಿಡ 70ರಿಂದ 80 kg. ಒಂದು ಗಿಡ 70ರಿಂದ 80 kg ಹಣ್ಣು ಕೊಡುತ್ತೆ. 80 kg ಇಂಟು 100 ರೂಪಾಯಿ, 8,000 ರೂಪಾಯಿ. 8,000 ರೂಪಾಯಿ ಒಂದು ಗಿಡ. ಒಂದು ಗಿಡಕ್ಕೆ 8,000 ರೂಪಾಯಿ. ನಾವು ಬಾಳೆ ಹಾಕ್ಬಿಟ್ಟು 150 ರೂಪಾಯಿ ಒದ್ದಾಡ್ಸಾಯ್ತಾ ಇದೀವಲ್ಲ ಸರ್. ಬಾಳೆ ಹಾಕ್ಬಿಟ್ಟು 6 ಅಡಿಗೆ ಒಂದು ನಮ್ದು ಸೇಮ್ ಹಿಂಗೆ ಬರುತ್ತೆ ಆಲ್ಮೋಸ್ಟ್, ಬಟ್ ಅಗಲ ಜಾಸ್ತಿ ಇದೆ. 200 ರೂಪಾಯಿ ಬಂದ್ರೆ ಸಾಕು ಒಂದು ಗಿಡಕ್ಕೆ. ಒದ್ದಾಡ್ತೀವಿ ರಾತ್ರಿ ಆಗಲು ಕಷ್ಟಪಟ್ಟು ಅದ್ರ ಮೇಲೆ ಹಾಕಿ. ಬಟ್ ನೀವು ಇನ್ವೆಸ್ಟ್ಮೆಂಟ್ ಲಾರ್ಜ್ ಸ್ಕೇಲ್ ಇದೆ. ಲಾರ್ಜ್ ಸ್ಕೇಲ್ ಮಾಡಬೇಕು. ಹೌದು. ನೀವು 100 ಎಕರೆ ದಾಳಿಂಬೆ ಇದನ್ನ ಹಾಕೋದು ಒಂದೇ, ಬಾಳೆ ಹಾಕೋದು ಒಂದೇ. ನಾವು 5 ಎಕರೆ ದಾಳಿಂಬೆ ಬೆಳೆಯೋದು ಒಂದೇ. ಇನ್ವೆಸ್ಟ್ಮೆಂಟ್ ಜಾಸ್ತಿ. ನಮಗೂ 200 ರೂಪಾಯಿ ಖರ್ಚು ಬರುತ್ತೆ ಒಂದು ಬಾಳೆ ಗಿಡಕ್ಕೆ. ಇದು ಜಾಸ್ತಿ ಬರುತ್ತೆ ಸರ್. ಇದು ಜಾಸ್ತಿ ಬರುತ್ತೆ. ಇದು ಒಂದು 2-2.5 ಸಾವಿರ ಬರುತ್ತೆ ಒಂದು ಗಿಡಕ್ಕೆ. ಅದಕ್ಕೆ 8,000 ಬರುತ್ತೆ. 8,000 ಬರುತ್ತೆ. ಮತ್ತೆ 1,500 ಬರ್ತೈತೆ. 1,500 ಒಂದು ಗಿಡಕ್ಕೆ ಹಾಕಿದ್ರೆ ಸಾಕು. ಒಂದು ಬೆಳೆಗೆ 7-7.5 ಸಾವಿರ ಬರುತ್ತೆ. ಮತ್ತೆ ಇವಾಗಿನ ರೇಟಿಗೆ ಒಂದು 10,000 11,000 ಬಾಳುತ್ತೆ ಇವಾಗಿನ ರೇಟ್. 130 ರೂಪಾಯಿ ಇದೆ ಸರ್ ಇವಾಗ. ಹೌದಾ? ನೋಡಿ ನಮಗೆಲ್ಲ ಇದಾರೆ ಕೊಡೋದು ಬೆಂಗಳೂರಲ್ಲಿ ಸರ್. ಇದಂದ್ರೆ ಅಷ್ಟೇ ಇರ್ತವೆ. ಈಗ ನಿಮಗೆ ಯಾವ್ದು ಗೊತ್ತಾ ಕೊಡೋದು ನಾವು? ಇದೆಲ್ಲ ಸ್ಟಾರ್ಟ್ ಸೆಟ್ಟಿಂಗ್ ಆಗಿದೆ ಸರ್. ಇದೆಲ್ಲ ಇದೆಲ್ಲ ದೊಡ್ಡ ಸೈಜ್, ಒಳ್ಳೆ ಕ್ವಾಲಿಟಿ ಶೈನ್. ಒಳ್ಳೆ ಕ್ವಾಲಿಟಿ. ನಿಮ್ಗೆ ಯಾವ್ದು ಕೊಡೋದು ಗೊತ್ತಾ? ಇಲ್ಲಿದೆ ನೋಡಿ. ಇದನ್ನು ಕೊಡಲ್ಲ ಆಕ್ಚುಲಿ, ಇಲ್ಲಿದೆ ನೋಡಿ. ಈ ತರದ್ ಕೊಡೋದು. ಇದು ಈ ಸೈಜ್ ಆಗುತ್ತೆ ಅಷ್ಟೇ, ಲಾಸ್ಟಿಗೆ ಸೈಜ್ ಬರಲ್ಲ. ಇದು ಬರಲ್ಲ. ಅವೆಲ್ಲ ಕೊಡ್ತೀರಾ? ಇದನ್ನ ಹಂಗೆ ಲಾಸ್ಟ್ ಅಲ್ಲಿ ಕಿತ್ತು ನಿಮ್ ಬೆಂಗಳೂರು ನೀವು ಇದೆಲ್ಲ ಹೈಯೆಸ್ಟ್ ರೇಟ್ ಸರ್ ಇವೆಲ್ಲ. ನೀವು 1 kg ನಿಮಗೆ 170-180 ರೂಪಾಯಿ ಬೀಳುತ್ತೆ ಮಾರ್ಕೆಟ್ನಾಗೆ. ನಿಮಗೆ ನೀವು ತಗೊಳಕ್ ಹೋದ್ರೆ ನೀವು ಫಾರಿನ್ ಅವ್ರಿಗೆಲ್ಲ ಒಳ್ಳೆ ಕಳಿಸ್ಬಿಟ್ಟು ನಮ್ಮ ಬೆಂಗಳೂರಿಗೆಲ್ಲ ಈ ತರ ಕಳಿಸ್ತೀರಿ. ಕೊಡಲ್ಲ ಸರ್, ನೀವು ಜಾಸ್ತಿ ದುಡ್ಡು ಕೊಡಲ್ಲ. ನಮ್ಗೆ ಕಡಿಮೆ ಬೇಕು. ನಿಮಗೆ ಕಡಿಮೆ ಬೇಕು, ನಾವು ಅದಕ್ಕೆ ಕಡಿಮೆ ಕೊಡ್ತೀವಿ. ಕರೆಕ್ಟ್ ಆಗಿದೆ. ಯಾವ್ದಾದ್ರು ಅಷ್ಟೇ ಅಲ್ಲ ಸರ್ ರೈತರಿಗೆ. ಹೌದು. ಈಗ ನಂದಿನಿ ಅಲ್ಲ ಏನ್ ಸರ್, ನಂದಿನಿ ಅಲ್ಲ 40 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ತಗೊಂತೀರಾ. ಅದೇ ಸ್ವಲ್ಪ ರೈತ ಒಂದು ಲೋಟ ನೀರು ಮಿಕ್ಸ್ ಮಾಡಿದ್ದು ಕೊಟ್ಟರೆ 1 ಲೀಟರ್ 40 ರೂಪಾಯಿ ಕೊಟ್ಟರೆ ತಗೊಳ್ಳಲ್ಲ. ಯಾವ ಒಂದು ಲೋಟ ನೀರು ಮಿಕ್ಸ್ ಮಾಡೋಣ ಅಂತ ಹೇಳ್ತೀರಾ. ಇದು ಎಷ್ಟು ಎಕರೆ ಸರ್ ಟೋಟ್ಲು? 18 ಎಕರೆ ಸರ್. ಹಂಗಾರೆ ಈ ದಾಳಿಂಬೆ ಇನ್ನೊಂದು 1 ತಿಂಗಳು 2 ತಿಂಗಳು ಬಂದ್ಬಿಡುತ್ತೆ ಮನೆಗೆ ದುಡ್ಡು ರೆಡಿ. ಬಟ್ ಸ್ಟ್ರಗಲ್ ಮಾಡಿದ್ವಿ ಸರ್ 6 ತಿಂಗಳು. ಸ್ಟ್ರಗಲ್, ಇನ್ವೆಸ್ಟ್ಮೆಂಟ್ ತಂದು ಅಲ್ಲಿ ತಂದು ಇಲ್ಲಿ ತಂದು ಹಾಕಿ. ಅಲ್ಲ ಇದಕ್ಕೆಲ್ಲ ದಾಳಿಂಬೆ ತೋಟಕ್ಕೆ ಅಂದ್ರೆ ಸಾಲ ಕೊಡೋರು ಇದಾರಲ್ಲ ಬೇಜಾನು. ಇದ್ಯಾಕೆ ಸರ್ ಗಿಡ ಒಣಗೋಗಿದೆ? ಡೈಬ್ಯಾಕ್ ಸರ್. ಆಯ್ತು, ಏಜ್ ಆಯ್ತು.
ಹೋಗಿದೆ 3700 ಗಿಡದಲ್ಲಿ. ಹಾಂ, ಈಗ 2200 ಗಿಡ ಎಷ್ಟು ವಯಸ್ಸಿದೆ ಗಿಡಗಳಿಗೆ? ಅಂದ್ರೆ ನಾನು 9 ವರ್ಷಕ್ಕೆ ಕಿತ್ತಾಕಿದ್ದೀನಿ. 9 ವರ್ಷ, 14 ವರ್ಷ ಆದ್ರೂ ಬರ್ತಾ ಇದೆ. 14 ವರ್ಷ, 3 ವರ್ಷ ಆದ್ರೂ ಇರ್ತದೆ. ಇದು 14 ವರ್ಷದ ಗಿಡ ನೀವು? 13 ವರ್ಷದ 13.5 ವರ್ಷ. 13 ವರ್ಷ ಕಂಪ್ಲೀಟ್ ಆಗ ಜನವರಿ. ಓಕೆ, ಇನ್ನೂ ಬರ್ತಾನೆ ಇದೆ. ಇನ್ನ 4 ವರ್ಷ ಇರುತ್ತೆ. ಏನು ತೊಂದರೆ? 4 ವರ್ಷ ಏನು ತೊಂದರೆ ಇಲ್ಲ. 80 ಟನ್ ಆರಾಮ ಬರ್ತಾ ಇದೆ ಇವಾಗ ಎಕರೆಗೆ. ಟೋಟಲ್ 15 ಎಕರೆಗೆ. 15 ಎಕರೆಗೆ 3 ಎಕರೆ ತೆಗ್ದಿದ್ದೀನಿ. ಹಾಂ ಹಾಂ ಹಾಂ. ಸೊ ಇದೆಲ್ಲ ಹೋಗಿರೋ ಗಿಡಗಳ? ಹೋಗಿರೋ ಗಿಡ. ಓಕೆ ಓಕೆ. ಇದಕ್ಕೆ ಬೇರೆ ಹಾಕ್ಬೇಕಾ? ಇಲ್ಲ ಸರ್, ಬೇರೆ ಹಾಕಿದ್ರೆ ಬರಲ್ಲ ದಾಳಿಂಬೆಲಿ. ಹೌದಾ? 3 ವರ್ಷ ಬೇರೆ ಬೆಳೆ ಏನಾದರೂ ಬೆಳಿಬೇಕು, ಅದಾದ್ಮೇಲೆ ಹಾಕ್ಬೇಕು. ಓ, 3 ವರ್ಷ ಏನು ಬೇರೆ ಬೆಳೆನೇ ಬೆಳಿಬೇಕು. ಇದು ನಿಮಗೆ ಕಟ್ ಮಾಡಿ ಸೌದೆ. ಇದೆಲ್ಲ ರೋಗ ಅಂದರೆ ಇದೇನಾ ರೋಗ? ರೋಗ ಇದಲ್ಲ ಸರ್, ಇದು ವಿಲ್ಟ್. ಇದು ವಿಲ್ಟ್ ಗಿಡಕ್ಕೆ ಕಾಯಿಲೆ. ಹ್ಞೂ 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 ಹ್ಞೂ. ಬಟ್ ಆ ಗಿಡ ರೆಡಿ ಮಾಡ್ಬೋದಾ? ಆಗಕ್ಕೆ ಇಲ್ಲ, ಚಾನ್ಸೇ ಇಲ್ಲ. ನೋ ಮೆಡಿಸಿನ್. ಇದು ನೋಡಿ ನೋಡಿ ಸ್ನೇಹಿತರೆ, ಇದಕ್ಕಿಂತ ಡೇಂಜರ್ ಇಲ್ಲಿದೆ. ಬನ್ನಿ ಸರ್ ತೋರಿಸ್ತೀನಿ. ಇದೇ ನಮಗೆ ದಾಳಿಂಬೆ ಬೆಳೆಯರಿಗೆ ಲಾಸ್ ಯಾಕೆ ಆಗ್ತಿದ್ದಾರೆ ಅಂದ್ರೆ ಬ್ಲೈಟ್ ಅಂತ ಬರುತ್ತೆ. ಬ್ಲೈಟ್ ಅನ್ನೋ ರೋಗ, ದಾಳಿಂಬೆ ಗಿಡಕ್ಕೆ ಬ್ಲೈಟ್ ಅನ್ನೋ ರೋಗ ಬರುತ್ತೆ. ಹಾಂ, ಇದೆ ಹೋಗಿದೆ ಇದು. ಈಗ ಗೊತ್ತಲ್ಲ, ಚಳಿ ಬಿತ್ತಲ್ಲ, ನೋಡಿ ಇದಾಗಿದೆ. ಬ್ಲೈಟ್ ಅನ್ನೋ ರೋಗ ಬಂದರೆ ಹಿಂಗಾಗುತ್ತೆ ಕಾಯಿಗೆಲ್ಲ. ಕೊಳೆ ರೋಗ ಇದು ಬರಬಾರ್ದಲ್ಲ? ಬರಬಾರ್ದು. ಇದು ಬಂದರೆ ಹೋಯ್ತು ಸರ್ ಬ್ಲೈಟ್. ಇದು ಹ್ಞೂ ಇದು 15 days ಅಲ್ಲೇ ಆಕ್ಟಿವ್ ಆದ್ರೆ ಇದು ಒಂಥರ ಹೆಂಗಂದ್ರೆ HIV ಮೆಡಿಸಿನ್ ಯಾವ ರೀತಿ ಇಲ್ವೋ ಇದಕ್ಕೆ ಮೆಡಿಸಿನ್ ಇಲ್ಲ. ಇದಕ್ಕೇನಾದ್ರು ಮೆಡಿಸಿನ್ ಏನಾದ್ರು ಕಂಡಿಡಿದ್ರೆ ದಾಳಿಂಬೆ ಬೆಲೆನೇ ಇರಲ್ಲ. ಎಲ್ಲರೂ ದಾಳಿಂಬೆ ಬೆಳಿತಾರೆ. ಹೌದಾ? ಅದೇ ಮೇನ್ ಕಾಯಿಲೆ. ಈ ಕಾಯಿಲೆ ಮೇಯ್ನು ಇದೇ ಮೇನ್, ಬ್ಲೈಟೇ ಮೇನ್. ಇದನ್ನ ಬರ್ದಿರ ಮಾಡಬೇಕು. ಬರ್ದೇ ಇರೋ ಥರ ನೀವು ಮೇಂಟೈನ್ ಮಾಡ್ತಿರ್ಬೇಕು. ನೋಡಿ ಇಲ್ಲಿ ಹಿಂಗೆ ಕಾಯಿ ಹಿಂಗಿರುತ್ತಲ್ಲ, ಔಷಧಿ ಇಲ್ಲಿ ಬಿದ್ದಿರಲ್ಲ ಆವಾಗ ಇದು ಇಲ್ಲಿ ಹುಳ ಸ್ಟಾರ್ಟ್ ಆಗಿರುತ್ತೆ. ಅಷ್ಟೇ ಅಷ್ಟೇ. ಬಟ್ ಎಷ್ಟು ಔಷಧಿ ಸಿಕ್ಕಾಪಟ್ಟೆ ಹೊಡಿತಾರಲ್ಲ ಇದಕ್ಕೆ? ಹಾಂ, ಔಷಧಿ ಹೊಡಿದ್ರೆ ಬರೋದೇ ಇಲ್ಲ ಕಾಯಿ ಬೆಳೆಯಕ್ಕೆ ಚಾನ್ಸ್. ಏನು ಬೆಂಗಳೂರಲ್ಲಿ ನೋಡಿದಲ್ಲಿ ತಳ 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 ಅಂತ ಇರ್ತದೆ ಅಲ್ವಾ? ಅದು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಮಾಡಿದರೆ ಏನು ತೊಂದರೆ ಇಲ್ಲ ಸರ್. ನೀವು ಯಾವಾಗೋ ತಗೊಂಬಂದು ಯಾವಾಗ ಹೊಡಿತೀವಿ ಅಂದ್ರೆ ಆಗಲ್ಲ. ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡಬೇಕು. ಓಕೆ, ದಾಳಿಂಬೆ ತೋಟದಲ್ಲಿ ನಿಮ್ಗೆ ಈ ವರ್ಷ ಸಖತ್ತಾಗಿ ಬರಲಿ. ಥ್ಯಾಂಕ್ ಯು ಸರ್. ಏನೋ ಥ್ಯಾಂಕ್ ಯು ಸರ್. ಸೂಪರ್ ಡೂಪರ್ ಅಂದರೆ ಎಕ್ಸ್ಟ್ರಾಂಡರಿ ರೇಟ್ ಸಿಗಬೇಕು. ರೇಟ್ ಸಿಗ್ಬೇಕು ಸರ್. ಹಾಂ, ಸಿಗುತ್ತೆ. ಇನ್ನೂ ಒಂದು ನೆಕ್ಸ್ಟ್ ಇಯರ್ ಮತ್ತೆ ಮಾಡು, ಒಂದು ಮನೆ ಕಟ್ಟಬೇಕು. ಓಕೆ, ಫಸ್ಟ್ ಕ್ಲಾಸ್ ಮನೆ ಕಟ್ಟಬೇಕು. ಈಗ ನಾನು ಹೇಳಿದ್ದು ವಾಸ್ತು ಚೇಂಜಸ್ ಸ್ವಲ್ಪ ಸಿಂಪಲ್ ಆಗಿ. ಸಿಂಪಲ್ ಸರ್. ನಾನು ಹೇಳಿದ್ದು ವಾಸ್ತು ನಿಮ್ ಕರೆಕ್ಟಾ ಇಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ಅದು ನೀವಂತಲ್ಲ, ಬರಾಗ ಯಾರೋ ಗೆಸ್ಟ್ ಬರ್ತಿದ್ರಲ್ಲ, ಆ ಚೇಂಜಸ್ ಹೇಳೋರು ನಾನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ. ಬಟ್ ನೀವು ಬಂದು ಅದನ್ನೇ ಹೇಳಿದ್ರಲ್ಲ, ಅದೊಂದೇ ಅಲ್ಲ, ಹಿಂದಿದ್ ಹೇಳಿದ್ರಿ ಬಿಡ್ರಿ. ಹಿಂದಿದ್ ಯಾರು ಹೇಳಿರ್ಲಿಲ್ಲ. ಅವೆಲ್ಲ ಸರಿ ಮಾಡಿದ್ರೆ ಸಿಂಪಲ್ ಸರ್. ಅವೇನು ಒಂದು ಲಕ್ಷದಲ್ಲಾಗ ಕೆಲಸ, ಲಕ್ಷನೂ ಬೇಕಾಗಿಲ್ಲ. ಒಂದು 30-40 ಸಾವಿರ, 50 ಸಾವಿರ. ಯಾಕಂದ್ರೆ ಇಷ್ಟೊಂದು ರಿಸ್ಕ್ ತಗೊಂಡಾಗ 50,000 ನೀನು ಇರೋ ಪ್ಲೇಸ್ಗೆ ಮಾಡ್ಬಿಟ್ರೆ ಏನಾಗಲ್ಲ. ಎಲ್ಲ ಚೆನ್ನಾಗಿದೆ ಅಂದ್ರೆ ಅದೊಂದು ಮಾತ್ರ ಮಾಡೋಣ, ಚೇಂಜಸ್ ಮಾಡ್ಬಿಟ್ಟು ನೆಕ್ಸ್ಟ್ ಒಂದು ಮನೆ ಕಟ್ಟೋಣ. ಓಕೆ, ಕನ್ನಡದಲ್ಲಿ ಮನೆ ಕಟ್ಟೋಣ. ಮನೆಗೆ ಹೆಸರೇನು ಗೊತ್ತಾ? ದಾಳಿಂಬೆ ನಿಲಯ. ದಾಳಿಂಬೆ ನಿಲಯ. ಹಾಂ ಸರ್. ಮೇಲೊಂದು ದಾಳಿಂಬೆ ದೊಡ್ಡದಾಗ ಒಂದು ದಾಳಿಂಬೆನ ಮಾಡಿದಾರೆ ಸರ್. ಅದನ್ನ ಮಾಡಿದಾರೆ, ಆ ತರ ಮಾಯ ಮಾಡಿದಾರೆ. ಮನೆ ಮೇಲೆ ದೊಡ್ಡದೊಂದು ದಾಳಿಂಬೆ ಕಾಯಿನ ಸಿಮೆಂಟ್ ಇಂದ ಇದೇ ತರ ಮಾಡಿಸಿ ರೆಡ್ ಕಲರ್ ಪೇಂಟ್ ಹೊಡೆದಿದೆ. ಅದಕ್ಕೆ ಹೊಡೆದ್ಬಿಟ್ಟು ಅದಕ್ಕೆ ವಾಟರ್ ಟ್ಯಾಂಕ್ ಮಾಡ್ಬಿಡೋದು. ವಾಟರ್ ಟ್ಯಾಂಕ್ ಮಾಡ್ಬಿಡೋದು. ಅದನ್ನ ವಾಟರ್ ಟ್ಯಾಂಕ್ ಮಾಡ್ಬಿಡೋದು. ದಾಳಿಂಬೆ ನಿಲಯ ಅಂತ ಹಾಕೋಣ. ಯಾಕಂದ್ರೆ ಇದರಿಂದ ಸಂಪಾದನೆ. ಹೌದಲ್ವಾ? ಅಲ್ಲ, ನಾವು ಸಂಪಾದನೆ ಮಾಡಿರೋದೇ ದಾಳಿಂಬೆಯಿಂದ. ದಾಳಿಂಬೆ ಹಸುಗಳಿದಾವೆ. ಹಸುಗಳಿಲ್ಲದೆ ಇದ್ರೆ ನಾನು ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಮನೆ ಮುಂದೆ ಹಸು ಹಾಕೋಣ. ಹಸುದೊಂದು ಚೆನ್ನಾಗಿರೋದೊಂದು ಹಸು ಫೋಟೋಸ್ ಹಾಕಿ ಇದ್ರ ತರ ಡಿಸೈನ್ ತರ ಒಳಗಡೆ ದಾಳಿಂಬೆ ನಿಲಯ ಅಂತ ಮಾಡೋಣ. ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.